ಎಲ್ಲರಿಗೂ ನಮಸ್ಕಾರ. ನೀವು ಸೈಟ್ ಖರೀದಿ ಮಾಡ್ತಿದ್ದೀರಾ? ನೀವು ನೋಡ್ತಿರುವ ಆಸ್ತಿ ನಿಜವಾಗಿಯೂ ಕ್ಲಿಯರ್ ಆಗಿದೆಯಾ? ಆ ಜಾಗದ ಮೇಲೆ ಈಗಾಗಲೇ ಸಾಲ ಇದೆಯಾ? ಬ್ಯಾಂಕ್ ಲೋನ್ ಇದೆಯಾ? ಯಾರಾದರೂ ಕೇಸ್ ಹಾಕಿದಾರಾ? ಈ ವಿಚಾರ ಗೊತ್ತಿಲ್ಲದೆ ಆಸ್ತಿ ಖರೀದಿ ಮಾಡಿದ್ರೆ ಮುಂದೆ ನೀವು ದೊಡ್ಡ ಸಮಸ್ಯೆಗೆ ಸಿಲುಕಬೇಕಾಗುತ್ತೆ. ಹಾಗಿದ್ರೆ ಈ ಎಲ್ಲ ಮಾಹಿತಿಯನ್ನ ಹೇಗೆ ಪಡ್ಕೊಳ್ಬೇಕು? ಅದಕ್ಕಾಗಿಯೇ ತುಂಬಾ ಮುಖ್ಯವಾಗಿರೋದು ಇಸಿ ಅಂದ್ರೆ ಆಕ್ಯುಪರೆನ್ಸಿ ಸರ್ಟಿಫಿಕೇಟ್ ಅಥವಾ ಋಣಭಾರ ಪ್ರಮಾಣ ಪತ್ರ ಅಂತ ಹೇಳಿ. ಸರಳವಾಗಿ ಹೇಳಬೇಕು ಅಂದ್ರೆ ನೀವು ಖರೀದಿ ಮಾಡೋ ಆಸ್ತಿಯ ಮೇಲೆ ಹಿಂದೆ ನಡೆದಿರುವ ನೋಂದಾಯಿತ ವ್ಯವಹಾರಗಳು ಮತ್ತು ನೋಂದಾಯಿತ ಹೊಣೆಗಾರಿಕೆಯ ಬಗ್ಗೆ ಮಾಹಿತಿ ಪಡೆಯಲು ಇಸಿ ಸಹಾಯ ಮಾಡುತ್ತೆ. ಉದಾಹರಣೆಗೆ ಆಸ್ತಿ ಸಂಬಂಧಿತ ನೋಂದಾಯಿತ ಮಾರಾಟ, ಅಡಮಾನ ಅಥವಾ ಸಾಲದ ದಾಖಲೆಗಳ ಬಗ್ಗೆ ಮಾಹಿತಿ ಇರೋದು ಇದೇ ಇಸಿಯಲ್ಲಿ. ಸಾಮಾನ್ಯವಾಗಿ ಆಸ್ತಿ ಹಿಂದಿನ ವ್ಯವಹಾರ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಹಲವು ವರ್ಷಗಳ ದಾಖಲೆಗಳು ಪರಿಶೀಲನೆ ಮಾಡಬೇಕು. ನೀವು ಸೈಟ್ ಖರೀದಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 25ರಿಂದ 30 ವರ್ಷಗಳ ಹಿಂದಿನ ದಾಖಲಾತಿಗಳನ್ನ ನೀವು ಪರಿಶೀಲಿಸೋದು ಕಡ್ಡಾಯ ಆಗಿರುತ್ತೆ. ಯಾಕಂದ್ರೆ ಹಿಂದೆ ಏನಾಗಿರುತ್ತೆ, ಅದು ಯಾರ ಸೈಟು, ಎಲ್ಲಿಂದ ಯಾರಿಗೆ ಬಂತು, ಇದೆಲ್ಲ ತಿಳ್ಕೊಂಡು ಅದು ಸಾಲದಲ್ಲೇ ಇದೆಯಾ, ಕೋರ್ಟ್ ಕೇಸ್ ಇದೆಯಾ, ಇದೆಲ್ಲ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಮುಖಾಂತರ ಆಸ್ತಿಯ ಹಿಸ್ಟ್ರಿ ಹಾಗೆ ಲೀಗಲ್ ರಿಕ್ವೈರ್ಮೆಂಟ್ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತೆ. ಈ ಎಲ್ಲವೂ ಇಸಿಯಲ್ಲಿ ನಾವೇನ್ ನೋಡ್ತಿದೀವಲ್ಲ, ಋಣಭಾರ ಪ್ರಮಾಣ ಪತ್ರದಲ್ಲಿ ಅಡಕವಾಗಿರುತ್ತೆ. ಓಕೆ, ನೀವೀಗ ಒಂದು ಸೈಟ್ ಖರೀದಿ ಮಾಡ್ತಿದ್ದೀರಾ, ಇಸಿ ನೋಡ್ಬೇಕು. ಹೇಗೆ ದಾಖಲೆಗಳನ್ನ ನೋಡ್ಬೇಕು? ಮತ್ತೆ ನೀವು ಮಧ್ಯವರ್ತಿಗಳನ್ನ ಅವಲಂಬಿತ ಆಗಿರ್ಬೇಕಾ? ಯಾಕಂದ್ರೆ ಎಷ್ಟೊಂದು ಜನ ಮಿಡಲ್ ಮ್ಯಾನ್ಸ್ಗಳು ಏನಿರ್ತಾರೆ ಅವರು ಕೂಡ ಮೋಸ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಯಾವ ಸೈಟ್ ನ ಖರೀದಿ ಮಾಡ್ತಿದ್ದೀರಾ, ನೋಂದಾಯಿತ ಸಂಖ್ಯೆಯನ್ನ ತೆಗೆದುಕೊಂಡು ಕಾವೇರಿ ಆನ್ಲೈನ್ ಸರ್ವಿಸ್ ಪೋರ್ಟಲ್ ಮೂಲಕ ನೀವು ಇಸಿ ಸೇವೆಯನ್ನ ಪಡೆದುಕೊಳ್ಳಬಹುದು. ಅಥವಾ ನಿಮ್ಮ ವ್ಯಾಪ್ತಿಯ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ಕೂಡ ಇರುತ್ತೆ, ಅವರಿಗೆ ಭೇಟಿ ಕೊಟ್ಟು ಅವರ ಬಳಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಹಾಗಾಗಿ ಸೈಟ್ ನೋಡೋದ ತಕ್ಷಣ ಅಡ್ವಾನ್ಸ್ ಕೊಡೋ ಮುನ್ನ ಮೊದಲು ಡಾಕ್ಯುಮೆಂಟ್ ಚೆಕ್ ಮಾಡಿ, ಇಸಿ ತೆಗೆಸಿ, ಆಸ್ತಿಯ ಡೀಟೇಲ್ ಪರಿಶೀಲಿಸಿ. ಯಾಕಂದ್ರೆ ಮನೆ ಕಟ್ಟೋಕೆ ವರ್ಷಗಳ ಉಳಿತಾಯ ಬೇಕು, ಆದ್ರೆ ಒಂದು ತಪ್ಪು ಪ್ರಾಪರ್ಟಿ ಡಿಸಿಷನ್ ನಿಮ್ಮ ಇಡೀ ಉಳಿತಾಯವನ್ನ ಅಪಾಯಕ್ಕೆ ಸಿಲುಕಿಸುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಯ್ತು ಅಂತ ಹೇಳಿದ್ರೆ, ನೀವು ಯಾರಾದ್ರೂ ಅಕ್ಕಪಕ್ಕದವರು ಸೈಟ್ ಖರೀದಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪದೆ ಈ ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ಇಸಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಸೈಟ್ ಅಥವಾ ಯಾವುದೇ ಆಸ್ತಿಯನ್ನ ಖರೀದಿ ಮಾಡುವ ಮುನ್ನ ಎಚ್ಚರಿಕೆಯಿಂದ ಇದ್ರೆ ನಿಮಗೂ ಒಳ್ಳೆಯದು, ಹಾಗೆ ನಿಮ್ಮ ಉಳಿತಾಯಕ್ಕೂ ತುಂಬಾ ಒಳ್ಳೆಯದು. ಈಗ ನಾವು ಇಸಿ ನೋಡ್ಬೇಕು ಅಂತ ಹೇಳಿದ್ರೆ, ಇಸಿ ನೋಡಿದಾಗ A to Z ಡಾಕ್ಯುಮೆಂಟ್ ಸಮೇತ ನಮಗೆ ಪ್ರಾಪರ್ಟಿ ಡೀಟೇಲ್ ಸಿಗುತ್ತೆ. ಆದರೆ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಸಿಯಲ್ಲಿ ಈಗ ಆಲ್ರೆಡಿ ಹಿಂದೆ ಖರೀದಿ ಮಾಡಿರ್ತಾರಲ್ಲ ಆ ಜನಗಳು ಅಲ್ಲಿ ನೋಂದಾಯಿಸಿಕೊಂಡಿರ್ಬೇಕು. ಹಾಗಿದ್ರೆ ಮಾತ್ರ ಕೋರ್ಟ್ ಕೇಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಲೋನ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಲೋನ್ ಅಪ್ಡೇಟ್ ಆಗ್ತಿದ್ದಂಗೆನೆ, ಲೋನ್ ತಗೊಳ್ತಿದ್ದಂಗೆ ಆ ಬ್ಯಾಂಕ್ನವರು ಲೋನ್ ಇದೆ ಈ ಒಂದು ಸೈಟ್ ಮೇಲೆ ಅಂತ ಹೇಳಿ ಅವರು ಅಪ್ಡೇಟ್ ಮಾಡ್ಬಿಡ್ತಾರೆ. ಲೋನ್ ಏನು ಸಮಸ್ಯೆ ಇಲ್ಲ, ಲೋನ್ ಬಗ್ಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಆದರೆ ಇಲ್ಲೀಗಲ್ ಆಗಿದೆಯಾ ಅನ್ನೋದು ಅವರು ನೋಂದಾಯಿಸಿಕೊಂಡಿರ್ಬೇಕು. ಯಾರು ಪ್ರಾಪರ್ಟಿ ತಗೊಂಡಿರ್ತಾರಲ್ಲ ಅವರು ಅಲ್ಲಿ ಕೋರ್ಟ್ ಕೇಸ್ ಇದೆ ಅಂತ ಅವರು ಬರ್ಸಿರ್ಬೇಕು. ಅಥವಾ ಇಲ್ಲಿಂದ ಇವಾಗ ನಿಮ್ಮ ಅಪ್ಪನ ಹತ್ರ ಆಸ್ತಿ ಇರುತ್ತೆ, ಅದನ್ನ ಬೇರೆಯವ್ರಿಗೆ ನೀವು ದಾನ ಮಾಡಿರೋದು ಅಥವಾ ಯಾವುದೋ ಋಣಭಾರ ಕೊಟ್ಟಿರ್ತೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ನೋಂದಾಯಿಸಿಕೊಂಡಿದ್ರೆ ಮಾತ್ರ ಈ ಇಸಿ ಒಳಗೆ ಮಾಹಿತಿ ಲಭ್ಯ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇಸಿಯಲ್ಲಿ ಆ ಮಾಹಿತಿ ಲಭ್ಯ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಸೈಟ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ A to Z ಪ್ರಾಪರ್ಟಿ ದಾಖಲೆಗಳನ್ನ ತೆಗೆದುಕೊಳ್ಳಿ. ಅದಕ್ಕೋಸ್ಕರ ನಾವು ಹೇಳೋದು ಇಸಿ ದಾಖಲೆಗಳನ್ನ ತೆಗೆದುಕೊಳ್ತಿದ್ದೀರಾ ಅಂದ್ರೆ 30 ವರ್ಷದ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ನೀವು ಹೋಗಿ ಸಂಪರ್ಕ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯ ಮಾಹಿತಿಗಳು ಈಸಿಯಾಗಿ ಲಭ್ಯ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಸೈಟ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಪಿನ್ ಟು ಪಿನ್ ವಿಚಾರಿಸಿ ಪರಿಶೀಲಿಸಿ ನಂತರ ಸೈಟನ್ನು ಖರೀದಿ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ ಯಾರು ಸೈಟ್ನ ಖರೀದಿ ಮಾಡ್ತಿರ್ತಾರೆ, ಸಂಬಂಧಿಕರು ಯಾರಿರ್ತಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ತುಂಬ ಉಪಯುಕ್ತವಾಗಿರುತ್ತೆ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.